ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನ್ ಲಕ್ಷ್ಮಿ. ಪ್ರವಾಸ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ? ಅದ್ರಲ್ಲೂ ಶಾಲೆಯಲ್ಲಿ ಏರ್ಪಡಿಸೋ ಪ್ರವಾಸ ಅಂದ್ರೆ ಮಿಸ್ ಮಾಡೋ ಮಾತೇ ಇಲ್ಲ. ಅಪ್ಪಾಜಿ ಅಮ್ಮನ ಹತ್ರ ಹಠ ಮಾಡಿಯಾದ್ರೂ ನಾವು ಪ್ರವಾಸಕ್ಕೆ ಹೋಗ್ತೀವಿ. ಇವತ್ತಿನ ಕಥೆಯಲ್ಲಿ ಚಾರ್ಲಿ ಪ್ರವಾಸಕ್ಕೆ ಹೋಗಿದ್ದಾನಂತೆ. ಅಲ್ಲಿ ಹೋದಾಗ ಏನಾಯ್ತು ಗೊತ್ತಾ ನಿಮ್ಗೆ? ಮಕ್ಕಳ ಎಲ್ಲ ಬನ್ನಿ ಬೇಗ ಬೇಗ. ಇವತ್ತು ನಾನು ನಿಮ್ಗೆ ಚಾರ್ಲಿ ಶಾಲಾ ಪ್ರವಾಸಕ್ಕೆ ಹೋದ ರೋಚಕ ಕಥೆಯನ್ನ ಹೇಳ್ತೀನಿ. ಎಲ್ಲ ಸೈಲೆಂಟ್ ಆಗಿ ಕೇಳಿಸ್ಕೋಬೇಕು, ಓಕೆನಾ? ಚಾರ್ಲಿಗೆ ಆತನ ಅಪ್ಪ ಅಮ್ಮ ಬುದ್ಧಿ ಹೇಳಿ ಹೇಳಿ ಒಳ್ಳೆ ಹುಡುಗನಾಗಿದ್ದ. ದಿನಾಲೂ ಬೇಗ ಸ್ಕೂಲ್ಗೆ ಹೋಗ್ತಾ ಇದ್ದ. ಹಾಗೆ ಶಾಲೆಯಲ್ಲಿ ಕೂಡ ಉತ್ತಮ ವಿದ್ಯಾರ್ಥಿ ಅಂತ ಅನ್ನಿಸ್ಕೊಂಡಿದ್ದ. ಹೀಗಿರುವಾಗ ಒಂದಿನ ಕ್ಲಾಸ್ಗೆ ಹೆಡ್ ಮಾಸ್ಟರ್ ಬಂದ್ರು. ಹೆಡ್ ಮಾಸ್ಟರ್ರನ್ನ ನೋಡಿ ಮಕ್ಕಳೆಲ್ಲ ಗಾಬರಿ ಬಿದ್ದೋದ್ರು. ಅವ್ರನ್ನ ನೋಡಿದ್ರೆ ಎಲ್ಲಾ ಮಕ್ಕಳು ಭಯ ಪಡ್ತಾರೆ. ನೀವು ಹಾಗೇನಾ ಮಕ್ಕಳ? ಅವರು ಬಂದಾಗ ಜೋರಾಗಿ ಗಲಾಟೆ ಮಾಡ್ತಾ ಇದ್ದ ಮಕ್ಕಳೆಲ್ಲ ಸುಮ್ಮನೆ ಕುಳಿತುಕೊಂಡ್ರು. ಮಕ್ಕಳ, ನಿಮ್ಗೆಲ್ಲ ಒಂದು ಸಿಹಿ ಸುದ್ದಿ ಇದೆ. ಮುಂದಿನ ವಾರ ನಿಮ್ಮನ್ನೆಲ್ಲ ನಮ್ಮ ಕರ್ನಾಟಕದ ಅತಿ ಎತ್ತರದ ಬೆಟ್ಟವಾದ ಮುಳ್ಳಯ್ಯನಗಿರಿಗೆ ಕರ್ಕೊಂಡು ಹೋಗ್ತೀವಿ ಅಂದ್ರು. ಅದನ್ನ ಕೇಳಿದ ಮಕ್ಕಳೆಲ್ಲ ಖುಷಿಯಿಂದ ಹೋ ಅಂತ ಕೂಗೋಕೆ ಶುರು ಮಾಡಿದ್ರು. ಮಕ್ಕಳಿಗೆಲ್ಲ ಪ್ರವಾಸ ಅಂದ್ರೆ ತುಂಬಾ ಖುಷಿ ವಿಚಾರ ಅಲ್ವಾ? ಹೀಗಾಗಿ ತುಂಬಾ ಖುಷಿ ಪಟ್ರು. ಆಗ ಹೆಡ್ ಮಾಸ್ಟರ್, ನೀವೆಲ್ಲ ನಾಳೆ ಸ್ಕೂಲ್ಗೆ ಬರುವಾಗ ನಿಮ್ಮ ಅಪ್ಪ ಅಮ್ಮನ ಬಳಿ ಒಪ್ಪಿಗೆ ಪತ್ರ ತಗೊಂಡ್ ಬನ್ನಿ. ಹಾಗೆ ಪ್ರವಾಸಕ್ಕೆ 500 ರೂಪಾಯಿ ಆಗಬಹುದು. ಅದನ್ನು ತಂದ್ರೆ ಮಾತ್ರ ಕರ್ಕೊಂಡು ಹೋಗೋದು ಅಂತ ಹೇಳಿದ್ರು. ಚಾರ್ಲಿ ಸ್ಕೂಲ್ ಮುಗಿತಾ ಇದ್ದ ಹಾಗೆ ಮನೆಗೆ ಓಡೋಡಿ ಬಂದ. ಅಮ್ಮನ ಬಳಿ ಬಂದು, ಅಮ್ಮ ನಮ್ ಸ್ಕೂಲಲ್ಲಿ ಪ್ರವಾಸ ಇಟ್ಟಿದ್ದಾರೆ, ನಾನು ಹೋಗ್ತೀನಿ ಅಂತ ಅಮ್ಮನ ಹತ್ರ ಅಪ್ಲಿಕೇಶನ್ ಹಾಕದ. ಆದ್ರೆ ಅಮ್ಮ, ನನ್ ಹತ್ರ ದುಡ್ಡು ಇಲ್ಲ ಚಾರ್ಲಿ, ನೀನು ನಿನ್ನ ಅಪ್ಪಾಜಿ ಹತ್ರ ಕೇಳ್ಕೊಂಡು ಹೋಗು ಅಂತ ಹೇಳಿದ್ಲು. ಬಾರೋ ಕೇಳೋಣ ಅಂತ ಚಿಂಪಿಯು ಹೇಳ್ತು. ಸಂಜೆ ಹೊತ್ತಿಗೆ ಅಪ್ಪಾಜಿ ಮನೆಗ್ ಬಂದ್ರು. ಅವರ ಬಳಿ ಹೇಳೋಕೆ ಚಾರ್ಲಿಗೆ ಧೈರ್ಯ ಎಲ್ಲಿದೆ ಅಲ್ವಾ ಮಕ್ಕಳ? ಹೀಗಾಗಿ ಅಮ್ಮ ನೀನೇ ಕೇಳಮ್ಮ ಅಪ್ಪನ ಹತ್ರ ಅಂತ ಅಮ್ಮನ ಹಿಂದೆ ನಿಂತ. ವಿಷಯ ಕೇಳಿದ ಚಾರ್ಲಿ ಅಪ್ಪ, ನೀನು ಇನ್ನೂ ಚಿಕ್ಕೋನು, ಅಷ್ಟೆಲ್ಲ ದೂರ ಕಳಿಸೋಕೆ ಭಯವಾಗುತ್ತೆ. ಇನ್ನೂ ಸ್ವಲ್ಪ ದೊಡ್ಡೋನಾಗು, ಆಗ ಹೋಗುವಿಯಂತೆ, ಈಗ ಬೇಡಪ್ಪ ಅಂದ್ರು. ಆದ್ರೆ ಚಾರ್ಲಿ ಮಾತ್ರ, ನಾನು ದೊಡ್ಡವನಾಗಿದ್ದೀನಿ, ನಾನು ಹೋಗ್ತೀನಿ, ಕಳಿಸ್ಕೊಡಿ ಅಪ್ಪ ಅಂತ ಹಠ ಮಾಡೋಕೆ ಶುರು ಮಾಡ್ದ. ಆದ್ರೆ ಅಪ್ಪ ಮಾತ್ರ ಆಗಲ್ಲ ಅಂತ ಅಂದ್ರು. ಆಗ ಚಾರ್ಲಿ, ಬಾರೋ ಚಿಂಪಿ, ನಾವು ಆಟವಾಡೋಕೆ ಹೋಗೋಣ, ಊಟ ಎಲ್ಲ ಮಾಡೋದು ಬೇಡ ಅಂತ ಕರ್ಕೊಂಡು ಹೋದ. ಸಂಜೆ ಆದ್ಮೇಲೆ ಮನೆಗ್ ಬಂದ್ರು. ಊಟ ಮಾಡಿ ಬನ್ನಿ ಚಾರ್ಲಿ ಚಿಂಪಿ ಅಂತ ಕರೆದ್ರು. ಆದ್ರೂ ಕೂಡ ಚಾರ್ಲಿ ಇಲ್ಲೇ ಇರು, ಊಟ ಮಾಡೋದು ಬೇಡ ಅಂತ ಚಿಂಪಿಗೆ ಹೇಳ್ದ. ಆದ್ರೆ ಆ ಚಿಂಪಿಗೆ ಹೊಟ್ಟೆ ಕೇಳ್ಬೇಕಲ್ಲ, ಕದ್ದು ಬಾಳೆ ತೋಟಕ್ ನುಗ್ಗಿ 4 ಬಾಳೆಹಣ್ಣುಗಳನ್ನ ತಂದು ಇಟ್ಕೊಳ್ತು. ಅಮ್ಮ ಚಾರ್ಲಿಯನ್ನ ಹುಡ್ಕೊಂಡ್ ಬಂದು, ಬಾರೋ ಊಟ ಮಾಡು ಅಂದಾಗ, ನಂಗೆ ಊಟ ಬೇಡ, ನಾನು ಪ್ರವಾಸಕ್ಕೆ ಹೋಗೋಕೆ ಒಪ್ಪಿಗೆ ಕೊಟ್ರೆ ಮಾತ್ರ ಊಟ ಮಾಡ್ತೀನಿ ಅಂದ. ಆಗ ಅಪ್ಪ ಬಂದು, ಸರಿ ಹೋಗ್ಬಾ, ಆದ್ರೆ ಜೋಪಾನವಾಗಿರು, ಅಲ್ಲಿ ಅಪಾಯದ ಸಂದರ್ಭ ಬರುತ್ತೆ ಅಂತ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿ 500 ರೂಪಾಯಿಗಳನ್ನ ಕೊಟ್ಟ. ಚಾರ್ಲಿಗೆ ತುಂಬಾ ಖುಷಿಯಾಯ್ತು. ಅಪ್ಪನ ಹತ್ರ ದುಡ್ಡು ಇಸ್ಕೊಂಡು ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿಸ್ಕೊಂಡು ಖುಷಿಯಾಗಿ ಸ್ಕೂಲ್ಗೆ ಹೋದ. ಎಲ್ಲಾ ವಿದ್ಯಾರ್ಥಿಗಳು ನಾನು ಪ್ರವಾಸಕ್ಕೆ ಬರ್ತೀನಿ ಅಂತ ಕುಣಿತಾ ಇದ್ರು. ಮನೆಗ್ ಬಂದಾಗ ಚಿಂಪಿ ಮಾತ್ರ ಬೇಜಾರಲ್ಲಿ ಇದ್ದ. ಯಾಕಪ್ಪ ಬೇಜಾರು ಅಂತ ಕೇಳಿದಾಗ, ನೀನು 2 ದಿನ ಇರಲ್ವಲ್ಲ, ಒಬ್ಬನೇ ಇರೋಕೆ ಬೇಜಾರ್ ನನ್ಗೆ ಅಂದ. ಆಗ ಚಾರ್ಲಿ, ನಿನ್ನನ್ನೂ ಕರ್ಕೊಂಡು ಹೋಗ್ತಿದ್ದೆ, ಆದ್ರೆ ಸ್ಕೂಲ್ ಬಸ್ಸಲ್ಲಿ ಜಾಗವಿಲ್ಲ ಮಾರಾಯ, ಎಲ್ಲಾ ಸೀಟ್ಗಳು ತುಂಬಿವೆ. ಒಂದ್ ಕೆಲಸ ಮಾಡು, ನಾನು ಪ್ರವಾಸಕ್ಕೆ ಹೋಗಿ ಬರೋ ಟೈಮಲ್ಲಿ
ನೀನು ನಿನ್ ಕಾಡಿಗೆ ಹೋಗಿ ನಿನ್ ಬಳಗವನ್ನೆಲ್ಲ ಮಾತಾಡ್ಸ್ಕೊಂಡ್ ಬಾ ಅಂತ ಹೇಳ್ದ. ಚಿಂಪಿಗೂ ಆತನ ಮಾತು ಸರಿ ಇದೆ ಅಂತ ಅನ್ನಿಸ್ತು. ಅದು ಹೊಸದೊಂದು ಟೋಪಿ ಹಾಕೊಂಡು ಸೈಕಲ್ ತಗೊಂಡು ಕಾಡಿನತ್ತ ಹೊರಟ್ರೆ ಚಾರ್ಲಿ ಒಂದ್ ಬ್ಯಾಗ್ ಹಾಕೊಂಡು ಶಾಲೆಯ ಬಸ್ ಹತ್ತಿದ. ಬಸ್ಸಿನಲ್ಲಿ ಮಜ್ವೋ ಮಜಾ ಮಕ್ಳ ಎಲ್ಲಾ ಮಕ್ಕಳು ಹಾಡನ್ನ ಹಾಡ್ತಾ ಕೂಗ್ತಾ ಡ್ಯಾನ್ಸ್ ಮಾಡ್ತಾ ಹೋಗ್ತಾ ಇದ್ರು. ನಮ್ ಪ್ರವಾಸಕ್ಕೆ ಜಯವಾಗ್ಲಿ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ರೆ ಬಸ್ ಹೋಗೇ ಬಿಡುತ್ತಾ ಹೋಗ್ತಾ ಇತ್ತು. ಆಗ ಚಾರ್ಲಿಯ ಪಕ್ಕದಲ್ಲಿ ಕೂತಿದ್ದ ಡುಮ್ಮ ಹೇಮಂತ್, ಲೋ ಚಾರ್ಲಿ, ನೀನು ಮುಳ್ಳಯ್ಯನಗಿರಿ ಹತ್ತುವಾಗ ಬೀಸೋ ಗಾಳಿಗ್ ಹಾರ್ ಹೋಗ್ತೀಯಾ ಅಂತ ಅನ್ಸುತ್ತೆ ಕಣೋ, ಯಾವುದಕ್ಕೂ ಜೋಪಾನವಾಗಿರು ಅಂತ ಹೇಳ್ದ. ಆದ್ರೆ ಚಾರ್ಲಿ ಸುಮ್ಮನೆ ಇರ್ತಾನ. ಲೋ ಡುಮ್ಮ, ನೀನು ಬೆಟ್ಟ ಹತ್ತುವಾಗ ಫುಟ್ಬಾಲ್ ತರ ಉರುಳಿ ಹೋಗ್ದಿದ್ರೆ ಸಾಕು ನೋಡು, ನನ್ ರಕ್ಷಣೆ ನಾನ್ ಮಾಡ್ಕೊಳ್ತೀನಿ, ನಿನ್ ಬಗ್ಗೆ ಚಿಂತೆ ಮಾಡು ಅಂತ ಹೇಳ್ದ. ಸಾಕಷ್ಟು ದೂರ ಸಾಗಿದ್ಮೇಲೆ ಮುಳ್ಳಯ್ಯನಗಿರಿ ಬಂತು ಮಕ್ಳ. ವಿದ್ಯಾರ್ಥಿಗಳೆಲ್ಲ ಸಾಲಾಗಿ ಬೆಟ್ಟ ಹತ್ತಿ ಅಂತ ಹೆಡ್ ಮಾಸ್ಟರ್ ಹೇಳಿದ್ರು. ಅವರು ಹೇಳಿದ ಹಾಗೆ ಮಕ್ಳೆಲ್ಲ ಒಬ್ರ ಹಿಂದೆ ಒಬ್ರಂತೆ ಬೆಟ್ಟ ಹತ್ತೋಕೆ ಶುರು ಮಾಡಿದ್ರು. ತುಂಬಾ ಉತ್ಸಾಹದಿಂದ ಹತ್ತಿದ್ರು. ಅರ್ಧ ಬೆಟ್ಟ ಹತ್ತಿದ್ಮೇಲೆ ಎಲ್ರಿಗೂ ಸುಸ್ತಾಯ್ತು. ಎಲ್ಲಾ ಮಕ್ಳು ಇಲ್ಲೇ ಕೂತ್ಕೊಳ್ಳಿ, ಇನ್ 10 ನಿಮಿಷ ಬಿಟ್ಟು ಮತ್ತೆ ಬೆಟ್ಟ ಹತ್ತೋಣ ಅಂತ ಮಾಸ್ಟರ್ ಹೇಳಿದ್ರು. ಎಲ್ಲಾ ಮಕ್ಳು ಸುದ್ದಿ ಹೇಳ್ತಾ ಕೂತಿದ್ದಾಗ ಡುಮ್ಮ ಹೇಮಂತ ಕೂತಿದ್ದ ಕಲ್ಲು ಜಾರ್ ಹೋಯ್ತು. ತುಂಬಾ ಇಳಿಜಾರು ಇತ್ತಲ್ಲ ಮಕ್ಳ, ಹೀಗಾಗಿ ಹೇಮಂತ್ ಉರುಳಿ ಹೋಗೋಕೆ ಶುರು ಮಾಡ್ದ. ಆಗ ಅವನ ಸಹಾಯಕ್ಕೆ ಬಂದಿದ್ದು ಮತ್ಯಾರು ಅಲ್ಲ ಮಕ್ಳ, ನಮ್ ಚಾರ್ಲಿ. ಆತನ ಹಿಂದೆಯೇ ಚಾರ್ಲಿ ಓಡ್ ಹೋದ. ಅವನನ್ನ ಹಿಡಿದುಕೊಂಡ. ಆದ್ರೆ ತುಂಬಾ ಭಾರವಾಗಿದ್ನಲ್ಲ ಹೇಮಂತ, ಅದಕ್ಕಾಗಿನೇ ಚಾರ್ಲಿ ಮತ್ತು ಹೇಮಂತ ಇಬ್ರು ಕೂಡ ಉರುಳೋಕೆ ಶುರು ಮಾಡಿದ್ರು. ಆಗ ಚಾರ್ಲಿಗೆ ಒಂದು ಗಿಡ ಸಿಕ್ತು ಮಕ್ಳ, ಅದನ್ನ ಬಿಗಿಯಾಗಿ ಹಿಡಿದುಕೊಂಡ. ಹಾಗೆ ಇನ್ನೊಂದು ಕೈಯಲ್ಲಿ ಹೇಮಂತನನ್ನ ಹಿಡಿದಿದ್ದ. ಕೆಳಗೆ ನೋಡಿದ್ರೆ ದೊಡ್ಡ ಪ್ರಪಾತವಿತ್ತು ಮಕ್ಳ. ಅದೇ ಸಮಯಕ್ಕೆ ಹೆಡ್ ಮಾಸ್ಟರ್ ಅಲ್ಲಿಗೆ ಓಡಿ ಬಂದ್ರು. ಇಬ್ಬರನ್ನು ಎತ್ತಿ ಮೇಲಕ್ಕೆ ಹಾಕಿದ್ರು. ಆಗ ಹೇಮಂತನಿಗೆ ತುಂಬಾ ಬೇಸರವಾಯ್ತು. ಯಾಕೆ ಗೊತ್ತಾ ಮಕ್ಳ, ತಾನು ಚಾರ್ಲಿ ಬಗ್ಗೆ ಹಾಸ್ಯ ಮಾಡಿದ್ರು ಕೂಡ ತನ್ನ ಜೀವವನ್ನ ಲೆಕ್ಕಿಸದೆ ಕಾಪಾಡೋಕೆ ಬಂದಲ್ಲ, ಅದಕ್ಕಾಗಿ ಸಾರಿ ಚಾರ್ಲಿ ಅಂತ ಕ್ಷಮೆ ಕೇಳ್ದ. ಇರ್ಲಿ ಬಿಡು, ಇನ್ಮುಂದೆ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಚಾರ್ಲಿ ಅಂದ. ಇದನ್ನ ಕಂಡು ಎಲ್ಲಾ ವಿದ್ಯಾರ್ಥಿಗಳು ಜೈ ಹೋ ಚಾರ್ಲಿ, ಜೈ ಹೋ ಚಾರ್ಲಿ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ರು. ನಾವು ಯಾರ ಬಗ್ಗೆನಾದ್ರೂ ಮಾತನಾಡುವಾಗ ತುಂಬಾ ಜಾಗರೂಕರಾಗಿರ್ಬೇಕು. ಎಲ್ಲರೂ ಒಂದಲ್ಲ ಒಂದಿನ ನಮಗೆ ಬೇಕಾಗುತ್ತಾರೆ. ಎಲ್ಲರಲ್ಲಿ ಸ್ನೇಹ ಬಾಂಧವ್ಯ ಬೆಳೆಸ್ಕೊಳ್ಳೋಣ. ಅಹಂ ಭಾವ ಬಿಟ್ಟು ಬದುಕೋಣ. ನೋಡಿ, ತನ್ ಮೇಲೆ ಜೋಕ್ ಮಾಡಿದ್ರು ಕೂಡ ಅದನ್ನೆಲ್ಲ ಮರೆತು ಡುಮ್ಮಣ್ಣನಿಗೆ ಹೆಲ್ಪ್ ಮಾಡಿದ ಚಾರ್ಲಿ ಗ್ರೇಟ್ ಅಲ್ವಾ? ಈಗ ನಾವೆಲ್ಲ ಒಂದು ಜಲಪಾತವನ್ನ ನೋಡೋಕ್ ಹೋಗೋಣ. ಯಾವುದು? ಜೋಗ ಜಲಪಾತನ ಅಂತ ಕೇಳಿದ್ರಾ? ಅದೆಲ್ಲ ಫ್ರೆಂಡ್ಸ್, ಬೇರೆ ದೇಶದ ಜಲಪಾತ ಒಂದನ್ನ ನೋಡೋಣ. ಲೇಟ್ ಆಗ್ತಾ ಇದೆ, ಬನ್ನಿ ಹೋಗೋಣ. ಏನೇ ರಾಜ್ಕುಮಾರಿ, ಏನೋ ಯೋಚನೆ ಮಾಡ್ತಾ ಕುಂತಿದೀಯಾ? ಹೌದು ಕಣೋ, ಎಲ್ಲಾದ್ರೂ ಹೋಗ್ಬೇಕು ಅನ್ನಿಸ್ತಿದೆ. ಅಲ್ಲಿ ಬರೀ ನೀರಿರ್ಬೇಕು, ನಾನಿರ್ಬೇಕು. ಒಂದ್ಸಲ ಹೋದ್ರೆ ಮೂರ್ ಪ್ರದೇಶ ಸುತ್ಕೊಂಡ್ ಬರ್ಬೇಕು. ಅಂಥ ಜಾಗ ಯಾವ್ದಾದ್ರೂ ಹೇಳೋ. ಹಾಗಾ, ನಿನ್ನತ್ರ ವೀಸಾ ಇದ್ಯಾ? ಇದ್ರೆ ಅಮೆರಿಕಕ್ಕೆ ಹೊರಡು. ಅಮೆರಿಕಾ? ಅಲ್ಲೇನೋ ಇದೆ? ಅಲ್ಲಿ ಜಗತ್ತಿನ ಅತಿ ದೊಡ್ಡ ಜಲಪಾತ ಇದೆ ಕಣೆ. ಹೋ, ಗೊತ್ತಾಯ್ತು. ನಯಾಗರ ಜಲಪಾತ ಅಲ್ವಾ? ಕರೆಕ್ಟ್. ಈ ನಯಾಗರ ಜಲಪಾತ 3 ಯುನೈಟೆಡ್ ಸ್ಟೇಟ್ಸ್ ಮಧ್ಯ ಹರಿಯುತ್ತೆ ಕಣೆ. ಹೋ, ಅವ್ಯಾವೋ? ಆಂಟಾರಿಯೋ, ಕೆನಡಾ ಮತ್ತು ನ್ಯೂಯಾರ್ಕ್. ಅಷ್ಟೇ ಅಲ್ವೇ, ನಯಾಗರ ಜಲಪಾತ ಅಂದ್ರೆ ಅದೊಂದೇ ಅಲ್ಲ, 3 ಜಲಪಾತಗಳು ಸೇರಿ ನಯಾಗರ ಜಲಪಾತ ಆಗಿದೆ. ಹೌದೇನೋ? ನಮ್ ಜೋಗದಲ್ಲಿ ರಾಜ, ರಾಣಿ, ರೋರರ್, ರಾಕೆಟ್ ಅಂತ 4 ಇದಾವಲ್ಲ, ಆ ತರ ಅನ್ನು. ಒಂದ್ ರೀತಿ ಅದೇ ತರ ಅಂದ್ಕೋ. ಆದ್ರೆ ಇದು ಜೋಗಕ್ಕಿಂತ ತುಂಬಾ ದೊಡ್ಡದು. ಅಮೆರಿಕನ್ ಫಾಲ್ಸ್, ಬ್ರೈಡಲ್ ಫಾಲ್ಸ್ ಹಾಗೂ ಹಾರ್ಸ್ ಶೂ ಫಾಲ್ಸ್ ಅನ್ನೋ 3 ಜಲಪಾತಗಳು ಸೇರಿ ನಯಾಗರ ಆಗಿದೆ. ಅದರಲ್ಲಿ ಹಾರ್ಸ್ ಶೂ ಫಾಲ್ಸ್ ಅನ್ನೋದು ತುಂಬಾ ದೊಡ್ಡದು, ಗೊತ್ತಾ? ಮತ್ತೆ ಚಿಕ್ಕದ್ಯಾವ್ದು? ಬ್ರೈಡಲ್ ಫಾಲ್ಸ್ ಅಲ್ವೋ? ಈ ನಯಾಗರ ಜಲಪಾತ ನಮ್ ಜೋಗಕ್ಕಿಂತ ದೊಡ್ಡದಿದೆಯೇನೋ? ಹೇ ಇಲ್ವೇ, ಇದ್ರ ಎತ್ತರ ಕೇವಲ 187 ಅಡಿ ಮಾತ್ರ.
ಆದ್ರೆ ಇದು ತುಂಬಾ ವಿಶಾಲವಾಗಿರೋದ್ರಿಂದ ಮತ್ತು ತುಂಬಾ ಗಂಭೀರವಾಗಿರೋದ್ರಿಂದ ಬೇರೆಲ್ಲ ಜಲಪಾತಗಳಿಗಿಂತ ವಿಶೇಷ ಅನ್ಸ್ಕೊಳ್ಳುತ್ತೆ. ಹೌದಾ? ಅಷ್ಟಕ್ಕೂ ಈ ನಯಾಗರಕ್ಕೆ ಅಷ್ಟೊಂದ್ ನೀರ್ ಎಲ್ಲಿಂದ ಬರುತ್ತೆ? ಲೇಕ್ ಇರಿ, ಲೇಕ್ ಆಂಟಾರಿಯೋ ಅನ್ನೋ 2 ನದಿಗಳಿದಾವೆ ಕಣೆ. ಆ 2 ನದಿಗಳು ನೀರ್ ಸೇರಿ ಈ ಜಲಪಾತ ಸೃಷ್ಟಿಯಾಗಿದೆ. ಕೇಳಿದಿನ್ ಕಣೋ, ಈ ಜಲಪಾತದಷ್ಟು ಸೌಂಡ್ ಮಾಡೋ ಇನ್ನೊಂದ್ ಜಲಪಾತ ಇಲ್ವೇ ಇಲ್ಲ ಅಂತಾರೆ. ಹೌದು ಕಣೆ, ಆದ್ರೆ ನಿನ್ನಂತ ಹೆಣ್ಮಕ್ಳು ಸೈಲೆಂಟ್ ಆಗಿದ್ರೆ ಮಾತ್ರ ಅದನ್ನ ಕೇಳ್ಬೋದು ನೋಡು. ಹೇ ಹೋಗೋ, ನಾನೇನ್ ಅಷ್ಟೆಲ್ಲ ಜೋರಾಗಿ ಮಾತಾಡೋದಿಲ್ಲ. ಅದ್ ಸರಿ, ಇಲ್ ಬೀಳೋ ನೀರಿಂದ ಕರೆಂಟ್ ಉತ್ಪಾದನೆ ಏನಾದ್ರೂ ಮಾಡ್ತಾರೋ ಹೇಗೆ? ಅಯ್ಯೋ ನಿನ್ನ, ಎಂತ ಪ್ರಶ್ನೆ ಕೇಳ್ತಿದೀಯಾ? ಹೇಳಿ ಕೇಳಿ ಇದಿರೋದು ಅಮೆರಿಕಾದಲ್ಲಿ. ಅವರು ಎನರ್ಜಿ ವೇಸ್ಟ್ ಆಗೋದಕ್ ಬಿಡ್ತಾರಾ? 1800ನೇ ಇಸ್ವಿ ಸುಮಾರಿಗೇನೆ ನಿಕೋಲಸ್ ಟೆಸ್ಲಾ ಅನ್ನೋ ವಿಜ್ಞಾನಿ ಈ ಜಲಪಾತದಿಂದ ಕರೆಂಟ್ ಉತ್ಪಾದನೆ ಮಾಡೋ ಪ್ಲಾನ್ ಅನ್ನ ಮಾಡಿದ್ದ. ಕೊನೆಗೆ 1894ರಲ್ಲಿ ಇಲ್ಲೊಂದು ಪವರ್ ಜನರೇಟಿಂಗ್ ಹೌಸ್ ರೆಡಿ ಆಯ್ತು ನೋಡು. ಇವತ್ತಿಗೂ ಎಲೆಕ್ಟ್ರಿಸಿಟಿ ಕೊಡೋ ಜಲಪಾತ ಈ ನಯಾಗರ. ಅಲ್ವೋ, ನಾವ್ ಹೋದ್ರೆ ಈ ನೀರಲ್ಲಿ ಈಜಾಡ್ಬೋದಾ? ನಿಂಗೆ ನೆಟ್ಗೆ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಈಜಕ್ ಬರಲ್ಲ, ಇನ್ನಲ್ಲಿ ಮಾಡ್ತೀಯಾ? ಒಂದ್ ವೇಳೆ ನೀನ್ ಈಜೋದ್ ಕಲ್ತು ಅಲ್ಲಿ ಹೋಗಿ ಡೈವ್ ಹೊಡಿತೀನಿ ಅಂದ್ರು ಯಾರು ಬಿಡೋದಿಲ್ಲ. ಅಲ್ಲಿ ಪ್ರತಿದಿನ ಏನಿಲ್ಲ ಅಂದ್ರೂ 30 ಲಕ್ಷ ಜನ ಹೋಗಿ ಭೇಟಿ ಕೊಡ್ತಾರೆ. ಆದ್ರೆ ಅವ್ರು ಯಾರಿಗೂ ಈಜೋದಕ್ಕಾಗ್ಲಿ ಅಥವಾ ಬೋಟಿಂಗ್ ಮಾಡೋದಕ್ಕಾಗ್ಲಿ ಅವಕಾಶನೇ ಇಲ್ಲ. ಅಯ್ಯೋ, ಮತ್ ನನ್ನಂತ ಸಾಹಸಿ ಪ್ರಿಯರಿಗೆ ಅಲ್ಲಿ ಅವಕಾಶನೇ ಇಲ್ಲ ನಮ್ ಪ್ರತಿಭೆ ತೋರ್ಸಕ್ಕೆ. ಸಾಹಸ ಪ್ರಿಯರಿಗೆ ಅವಕಾಶ ಇದೆ, ಪ್ರತಿಭೆನೂ ತೋರಿಸಬಹುದು. ಆದ್ರೆ ನಿನ್ನಂತವ್ರಿಗೆ ಅಲ್ಲ ಬಿಡು. ನಿಕ್ ವಾಲೆಂಡಾ ಅನ್ನೋ ಒಬ್ಬ ಸಾಹಸಿಗ ಇದ್ದ. ಅವನು ನಯಾಗರ ಜಲಪಾತದ ಆ ತುದಿಯಿಂದ ಈ ತುದಿ ತನಕ ಹಗ್ಗದ ಮೇಲೆ ನಡ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ದ. ಅಬ್ಬಾ, ಹೋಗೋಕ್ ಪರ್ಮಿಷನ್ ಸಿಗುತ್ತೇನೋ? ಮೊದ್ಲು ಸಿಕ್ಕಿರ್ಲಿಲ್ಲ. ಕೊನೆಗೆ ಕೆನಡಾ ಮತ್ತು ಯುನೈಟೆಡ್ ಸ್ಟೇಟ್ಸ್ 2 ರಾಷ್ಟ್ರಗಳ ಅನುಮತಿ ತಗೊಂಡು 2012ರಲ್ಲಿ ಹಗ್ಗದ ಮೇಲೆ ನಡ್ಕೊಂಡು ಜಲಪಾತವನ್ನ ದಾಟಿದ್ದ. ತಮಾಷೆ ಕೇಳು, ಆ ನಿಕ್ಕಿದ್ನಲ್ಲ, ಆ ಕಡೆ ಹೋಗಿ ಇಳಿತಿದ್ದ ಹಾಗೆ ಕೆನಡಾ ನಿನ್ ವೀಸಾ ತೋರ್ಸು ಅಂದಿತ್ತು. ಮತ್ತೆ ಏನ್ ಮತ್ತೆ? ನೀನ್ ಇಷ್ಟೊತ್ತು ಕೇಳಿದ್ದು 1000 ವರ್ಷದಷ್ಟು ಹಳೆ ಜಲಪಾತದ ಬಗ್ಗೆ. ಇನ್ನು 50,000 ವರ್ಷವಾದ್ರೂ ನಯಾಗರ ಮಾತ್ರ ನಯಾಗರವಾಗೇ ಇರುತ್ತೆ. ಒಟ್ನಲ್ಲಿ ನೀನು ಕಣ್ತುಂಬ ನೋಡ್ಬೋದು. ಸದ್ಯಕ್ಕೆ ಇಷ್ಟ ಸಾಕ್, ನಾಳೆ ಸಿಗು, ಬೇರೇನಾದ್ರೂ ಹೇಳ್ತೀನಿ. ಓಕೆ, ಬಾಯ್. ಚಾರ್ಲಿಯ ಪ್ರವಾಸ ನೋಡಿ ನಮ್ಗೆ ಪ್ರವಾಸಕ್ಕೆ ಹೋಗಿ ಬಂದ ಹಾಗಾಯ್ತಲ್ಲ, ಹಾಗೆ ನಯಾಗರ ಜಲಪಾತ ನೋಡಿ ತುಂಬಾ ಖುಷಿ ಆಯ್ತಲ್ಲ. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಮೀಟ್ ಮಾಡ್ತೀನಿ. ಕಥೆ ಮತ್ತು ಮಾಹಿತಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ತಂದನ್ನಿ